ಸಾಧನಾ ಸಮಾವೇಶದಿಂದ ಡಿಕೆಶಿ ಅರ್ಧಕ್ಕೆ ಎದ್ದು ಹೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ಗೆ ನಾನು ಅವಮಾನ ಮಾಡಿಲ್ಲ, ಡಿಕೆ ಶಿವಕುಮಾರ್ಗೆ ನಾನು ಅವಮಾನ ಮಾಡಿಲ್ಲ, ದೆಹಲಿಗೆ ಹೋಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಬೇಗ ಹೋದ್ರು ಅಂತ ಹೇಳಿದ್ರು. ಬಿಜೆಪಿಯಿಂದ ನಮ್ಮಲ್ಲಿ ಒಡಕು ಮೂಡಿಸುವ ಕೆಲಸ ಆಗ್ತಾ ಇದೆ. ಬಿಜೆಪಿ ಅವರು ಏನೇ ಮಾಡಿದ್ರು ನಾವಿಬ್ರು ಕೂಡ ಒಟ್ಟಾಗೇ ಇದ್ದೀವಿ, ಒಗ್ಗಟ್ಟಾಗೇ ಇದ್ದೀವಿ. ಕಬಿನಿಗೆ ಬಾಗಿನ ಅರ್ಪಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಸ್ವಾಗತ ಕೋರುವಂತ ವಿಚಾರದಲ್ಲಿ ಸ್ವಾಗತನ ಅದು ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕವಂತ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಅಲ್ವಾ, ಹೆಸರು ಹೇಳೋದು ಯಾರಿರ್ತಾರೆ ಅವ್ರ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡಿದ್ರು ಎಲ್ಲಪ್ಪ, ನೀವು ಅವ್ರು ಕೇಳಿದ್ರೇನ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ, ಇಲ್ಲಿ ಬಂದಾಗ ಅವರು ಕೇಳದಂತ, ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ವಿ, ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವರು ಇರ್ಲಿಲ್ಲ ಅಲ್ಲಿದ್ರ ಮತ್ತೆ ಅವಮಾನ ಹೆಂಗೆ? ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನನೇ ಇದೆಯಲ್ಲ ಅಂತ. ಯಾವ್ದು ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾಭ ತಗೊಳ್ಳಿಕ್ಕೆ ಅಂತಾರ ಸರ್, ಒಡಕುಂಟು ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ಬೇಕು. ಸರ್, ಈಗ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ, ಅದನ್ನ ಮಾಡಿರೋದು ರಾಜ್ಯ ಸರ್ಕಾರ. 10 ಲಕ್ಷ 20 ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ. ಸೊ ಇದು ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ಪ್ರತಿ ಪ್ರಶ್ನೆಗಳಿಗೂ ಕೂಡ ಬಿಜೆಪಿ ಮೇಲೆ ಊಬೆ ಕೂರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಆ ಮೂಲಕ ನಮ್ಮಲ್ಲಿ ಎಲ್ಲವೂ ಕೂಡ ಸರಿಯಾಗೇ ಇದೆ, ನಾವೆಲ್ಲರೂ ಒಗ್ಗಟ್ಟಾಗೇ ಇದ್ದೀವಿ, ಪಕ್ಷ ನಮ್ಮಲ್ಲಿ ಯಾವುದೇ ಒಡಕು ಅಥವಾ ಬಿರುಕಿನಿಂದ ಕೂಡಿಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಬಟ್ ನಿನ್ನೆಯ ಸಮಾವೇಶದ ಕೆಲ ಚಿತ್ರಣಗಳನ್ನು ನೋಡಿದಾಗ ಹಲವು ಪ್ರಶ್ನೆಗಳು ಹಾಗೆ ಉಳಿದಿದೆ. ಆ ದೀಪ ಹಚ್ಚೋದ್ರಿಂದ ಹಿಡಿದು, ಆ ರ್ಯಾಂಪ್ ಮೇಲೆ ಬಂದಿದ್ರಿಂದ ಹಿಡಿದು, ಮತ್ತೆ ಭಾಷಣದಲ್ಲಿ ಮಾದೇವಪ್ಪ ಅವರು ಎಲ್ಲರ ಹೆಸರನ್ನು ತಗೊಂಡ್ರು, ನಂತರ ಯಾರೋ ಬಂದು ನೆನಪಿಸಿದ್ದಕ್ಕೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಶುಭ ಕೋರಿದ್ರು. ಆಮೇಲೆ ಸಿದ್ದರಾಮಯ್ಯ ಅವರು ಕೂಡ ಅದೇ ದಾಟಿಯಲ್ಲಿ ಮಾತಾಡಿದ್ರು. ಇದನ್ನೆಲ್ಲ ನೋಡಿದಾಗ ಪಕ್ಷದ ನಾಯಕರ ಭಿನ್ನಾಭಿಪ್ರಾಯಗಳು ಒಂದೇ ವೇದಿಕೆಯಲ್ಲಿ ಸ್ಫೋಟ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಈಗ ಅದೇ ಕ್ಲಾರಿಫಿಕೇಶನ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಸಹಜವಾಗಿ ರಾಜಕಾರಣಿಗಳು ಕ್ಯಾಮ್ರಾ ಮುಂದೆ ನಾವೆಲ್ಲ ಥಿಕ್ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೇಬೇಕು. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂದರೆ ಅದು ಮೆಸೇಜ್ ಯಾವ ರೀತಿ ಹೋಗುತ್ತೆ? ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಅಥವಾ ತೇಪೆ ಹಚ್ಚೋ ಪ್ಯಾಚ್ ವರ್ಕ್ ಕೆಲಸವನ್ನು ಮಾಡ್ದಂಗಿತ್ತು ಇವತ್ತು ಸಿಎಂ ಮತ್ತು ಡಿಸಿಎಂ. ನಿನ್ನೆ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಡಿದಂಥ ಒಂದು ಪದ ಏನಿದೆ ರಾಜಕಾರಣದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ ಒಳಗಡೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳ ಶುರು ಮಾಡಿತ್ತು. ಅದೊಂದೇ ಪದವನ್ನು ಇಟ್ಕೊಂಡು ಬಿಜೆಪಿಯು ಕೂಡ ರಾಜಕೀಯವಾಗಿ ಕಾಂಗ್ರೆಸ್ ಮೇಲೆ ಟೀಕೆಯನ್ನು ಮಾಡ್ತಾ ಇತ್ತು. ಪರ್ಟಿಕ್ಯುಲರ್ ಆಗಿ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡದೇ ಇರುವಂಥ ವಿಚಾರ, ಅಂದರೆ ಮನೇಲಿ ಕೂತವರು ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಒಂದು ಪದ ಏನಿತ್ತು ಅದು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಇವತ್ತು ಖುದ್ದು ಮುಖ್ಯಮಂತ್ರಿಗಳು ಜೊತೆಗೆ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಂಥದ್ದು, ನನಗೆ ಪೂರ್ವ ನಿಗದಿತವಾದಂಥ ಕಾರ್ಯಕ್ರಮ ಇತ್ತು ದೆಹಲಿಗೆ, ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ವಾಪಸ್ ಆದೆ, ನನಗೆ ಯಾವುದೇ ರೀತಿಯಾದ ಅವಮಾನಗಳು ಆಗಿಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ವೇದಿಕೆ ಮೇಲೆ ಇಲ್ಲದೆ ಇರುವಂಥ ಕಾರಣಕ್ಕೋಸ್ಕರ ಅವರಿಗೆ ನಾನು ಸ್ವಾಗತ ಕೋರಲಿಲ್ಲ, ಇದರಲ್ಲಿ ಅವಮಾನದ ಪ್ರಶ್ನೆ ಬರೋದಿಲ್ಲ. ನನ್ನ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸಂಬಂಧವನ್ನು ಕೆಡಿಸುವಂತಹ ಪ್ರಯತ್ನ ಅಥವಾ ನನ್ನ ಡಿ ಕೆ ಶಿವಕುಮಾರ್ ನಡುವಿನ ಸಂಬಂಧದಲ್ಲಿ ಯಾವಾಗಲೂ ಕೂಡ ಹುಡುಕುವಂಥ ಕೆಲಸವನ್ನೇ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಂಬಂಧ ಯಾವತ್ತೂ ಕೂಡ ಕೆಟ್ಟಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ನಿನ್ನೆಯ ಸಾಧನಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕ್ಷಣದಲ್ಲೂ ಕೂಡ ಅವಮಾನ ಆಗಿಲ್ಲ, ಅವಮಾನ ಆಗುವಂಥ ಪದವನ್ನು ಕೂಡ ನಾನು ಬಳಸಿಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನು ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲೇ ನಿಂತ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕೆಪಿ ನಾಗರಾಜ್. ಒಟ್ಟಿನಲ್ಲಿ ದೆಹಲಿ ಭೇಟಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸು ಬದಲಾಗಿದೆ, ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮಾಡ್ತಾ ಇರುವ ಸ್ಟ್ರಾಟಜಿಗಳು ಬದಲಾಗಿದೆ ಅಷ್ಟೇ.